ಪುಷ್ಪರಾಜ್. ಏ ಇದೇನೋ ಕಿಶೋರ ನಿಂಗೆ ಹುಚ್ಚಿಡಿತೇನೋ? ಏನಿಲ್ಲಪ್ಪ ರೀಲ್ಸ್ ಮಾಡ್ತಾ ಇದ್ದೆ. ಅದ್ ನನ್ಗೂ ಗೊತ್ತು. ಅದ್ರಲ್ಲಿ ಆ ಇರೋ ಅದ್ ಯಾವ್ದೋ ಶೂ ಅಲ್ಲಿ ಮಾಡೋನೆ, ನೀನ್ ಯಾವ್ದೋ ಇದ್ರಲ್ಲಿ ಮಾಡ್ತಿದ್ಯಾ? ಕ್ರಾಕ್ಸ್ ಇದು 2,000-3,000 ರೂಪಾಯಿ ಆಗುತ್ತೆ ಇದಕ್ಕೆ. ನೀನ್ ಅಷ್ಟೆಲ್ಲ ಕೊಟ್ಟಿಲ್ಲ ಬಿಡು, ಯಾವ್ದೋ ಲೋಕಲ್ ಬ್ರ್ಯಾಂಡ್ ತಗೊಂಡಿರ್ತೀಯಾ. ಲೋಕಲ್ ಬ್ರ್ಯಾಂಡ್ ಅಂದ್ರೆ ಏನಾಗುತ್ತೆ, ಎಲ್ರು ಅದನ್ನೇ ಹಾಕೋದಪ್ಪ. ಇದೇ ಫುಲ್ ಟ್ರೆಂಡಿಂಗು, ಇದೇ ಫುಲ್ ಫ್ಯಾಷನ್. ಎಲ್ರು ಈಗ ಅದನ್ನೇ ಹಾಕ್ತಾರೆ ಅಂದ್ರೆ ನೀನ್ ಯಾಕೆ ಒಂದ್ 50,000 ಇನ್ವೆಸ್ಟ್ ಮಾಡ್ಬಿಟ್ಟು 38,000 ರೂಪಾಯಿಗೆ ಇಂಡಿಯಾ ಮಾರ್ಟ್ ಅಲ್ಲಿ ಕ್ರಾಕ್ಸ್ ಮೇಕಿಂಗ್ ಮಷೀನ್ ತಗೊಂಡು, ಆಮೇಲೆ ಇದನ್ನ ಮಾಡಕ್ಕೆ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಬೇಕು, ಅದು 200 ರೂಪಾಯಿ ಪರ್ ಕೆಜಿ ಸಿಗುತ್ತೆ. ಅದನ್ನ ತಗೊಂಡು ನೀನು 1 kg ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಅಲ್ಲಿ 20-30 ಕ್ರಾಕ್ಸ್ ಚಪ್ಲಿನ್ ಮಾಡ್ಬೋದು. ನೀನು 1 ಕ್ರಾಕ್ಸ್ ಚಪ್ಲಿನ 200 ರೂಪಾಯಿ ಮಾರ್ಬೋದು. ನೀನ್ ಒಂದಿನಕ್ಕೆ 100 ಚಪ್ಲಿನೇ ಮಾರಿದ್ರು ಒಂದಿನಕ್ಕೆ 20,000 ರೆವಿನ್ಯೂ. ಅದೇ ಒಂದ್ ತಿಂಗಳಿಗೆ 6 ಲಕ್ಷ ರೆವಿನ್ಯೂ. ಹಾಗಾದ್ರೆ ನಾನು ಈ ಬಿಸ್ನೆಸ್ ಮಾಡಿದ್ಮೇಲೆ ನಿಂಗೆ ಇದೇ ತರ ಬಿಸ್ನೆಸ್ ಐಡಿಯಾಗಳು ಬೇಕು ಅಂದ್ರೆ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು. ಆಮೇಲೆ ಫ್ರೀಡಮ್ ಆ್ಯಪ್ನ